वीडियो ಮಾಡ್ತೀಯಾ? ಹೌದು. ಆಜ್ ಮೋಮೋ ನೈ ಹೇ. ತುಂಬಾ ದಿನಗಳ ನಂತರ ನಮ್ಮ ಯಜಮಾನ್ರು ನಮಗೆ ಸಿಕ್ಕಿದ್ದಾರೆ. ಇವತ್ತು ದರ್ಶನ ಕೊಟ್ಟಿದ್ದಾರೆ. ಈ ಖುಷಿಗಾಗಿ ಒಂದು ಫಿಲ್ಟರ್ ಕಾಫಿ ಏನಾದ್ರು ಕೊಡಿಸ್ತೀರಾ? ಡೆಫಿನೆಟ್ಲಿ. ಹೆಂಗ್ ಅನ್ನಿಸ್ತಾ ಇದೆ ನಿಮ್ಗೆ ಆಷಾಢ ಮಾಸ? ಚೆನ್ನಾಗಿತ್ತು. ಇವಾಗ್ಲೂ ಇನ್ನ 3 ವಾರ ಇದೆ. ಕಾಮೆಂಟಾ ಕಾಂಪ್ಲಿಮೆಂಟಾ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಅರ್ಥ ಆಗೋದು ಬೇಡ. ಹೆಂಗೆ ಅಂದ್ರೆ ನನ್ ಲಕ್ಕು ಈ ನಡುವೆ ತಗೋ ಚಿನ್ನ ಅಂತ ಕೊಡ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದೀನಿ. ಅಂಡ್ ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ತಮ್ನೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಏನ್ ಮ್ಯಾಟ್ರು ಅಂತ. ಆಷಾಢಕ್ಕೆ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಫಾರ್ 1 good month. ಸೊ ಆಲ್ಮೋಸ್ಟ್ ಒಂದು 2 weeks. ಸೊ ತುಂಬಾ ದಿನ ಆಯ್ತು. ನಾನು ಇವಾಗ ನನ್ನ ಹಸ್ಬೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಅವರು ಮನೆಗೆ ಬರಂಗಿಲ್ಲ, ನಾನು ಅವ್ರ ಮನೆಗೆ ಹೋಗಂಗಿಲ್ಲ. ಸೊ ಇವೆಲ್ಲ ಮ್ಯಾಟ್ರು ನಿಮಗೂ ಗೊತ್ತಿರುತ್ತೆ ಆಷಾಢ ಏನು ಅಂತ. ಆ್ಯಸ್ ವಿ ಆರ್ ಮೀಟಿಂಗ್ ಔಟ್ಸೈಡ್, ನಾನು ನಿಮ್ಗೆ ಯಾಕೆ ತೋರಿಸ್ಬಾರ್ದು ನಾವು ಎಲ್ಲಿ ಹೋಗ್ತಿದ್ವಿ. ಆ್ಯಂಡ್ ಇಷ್ಟು ದಿನ ಆದಮೇಲೆ ನಾವು ಮೀಟ್ ಮಾಡ್ತಿರುವಂಥ ರಿಯೂನಿಯನ್ನ ನೀವು ನಿಮ್ಮ ಕಣ್ಣಾರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಅಂತ ಈ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಷ್ಟು ಮ್ಯಾಟ್ರು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಏನು ಮಾಡ್ತೀವಿ, ಏನಕ್ಕೆ ಸಿಗ್ತಾ ಇದ್ದೀವಿ ಎಲ್ಲಾನು ಹೇಳ್ತೀನಿ. ಏನಕ್ಕೆ ಸಿಗ್ತಾ ಇದ್ದೀವಿ? ಹಸ್ಬೆಂಡ್ ಆ್ಯಂಡ್ ವೈಫ್ ಲವ್ ಸಿಗ್ತಾ ಇದ್ದೀವಿ. ಬಟ್ ಅದಕ್ಕೂ ಒಂದು ಕಾರಣ ಇದೆ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ತೋರಿಸ್ತೀನಿ. Let's get started. ಹೆಕ್ಟಿಕ್ ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಪೊಲ್ಯೂಷನ್ನು, ಮತ್ತು ನಮ್ಮ ಸ್ಕಿನ್ನ ಜಾಸ್ತಿ ಹೊರಗಡೆಗೆ ಎಕ್ಸ್ಪೋಸ್ ಮಾಡೋದು, ಕರೆಕ್ಟಾಗಿ ನಿದ್ದೆ ಮಾಡ್ದಿರೋದು, ಆ್ಯಂಡ್ ಬೇಕಾದಷ್ಟು ನೀರು ಕುಡಿದೇ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಡಲ್ ಮತ್ತು ಟಯರ್ಡ್ ಆಗಿಬಿಡುತ್ತೆ. ಆ್ಯಂಡ್ ಈ ಡಲ್ ಸ್ಕಿನ್ನ ಟ್ರೀಟ್ ಮಾಡೋದಕ್ಕೆ ನಾವೊಂದು ಎಫೆಕ್ಟಿವ್ ಪ್ರಾಡಕ್ಟ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಸ್ಕಿನ್ ಒಂದು ಡೈಲಿ ಬೇಸಿಸಲ್ಲಿ ಒಂದು ಪೊಲ್ಯೂಷನ್ಗೆ, ಲೈಟ್ಸ್ಗೆ ಆ್ಯಂಡ್ ಮೇಕಪ್ಗೆ ಎಷ್ಟು ಎಕ್ಸ್ಪೋಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಸ್ಕಿನ್ ಕೂಡ ಡಲ್ ಆ್ಯಂಡ್ ಟಯರ್ಡ್ ಆಗುತ್ತೆ. ಅದಕ್ಕೆ ಮೈ ಆಲ್ವೇಸ್ ಅಂಡ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಹಿಮಾಲಯ, ಅದರ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ, ವಿಚ್ ಈಸ್ ದಿ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ಸೀರಮ್. It's made with 5x vitamin C, 10x niacinamide and the power of natural orange extracts. ಇದು ಜಸ್ಟ್ ಡೇ 3 ಇಂದ ನಿಮ್ಮ ಸ್ಕಿನ್ ಅಲ್ಲಿರುವ ನ್ಯಾಚುರಲ್ ಬ್ರೈಟ್ನೆಸ್ ನ ಅನ್ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತ ಲೈಟ್ ವೇಟ್ ಫಾರ್ಮುಲಾ ತುಂಬಾನೇ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ, ಲೀವಿಂಗ್ ಯು ಲುಕಿಂಗ್ ವಿಸಿಬಲಿ ಬ್ರೈಟರ್. ಅನ್ಲಾಕ್ ಯೋರ್ ಸ್ಕಿನ್ಸ್ ನ್ಯಾಚುರಲ್ ಬ್ರೈಟ್ನೆಸ್ ಫ್ರಮ್ ಡೇ 3. 2 to 3 ಡ್ರಾಪ್ಸ್ ಆಫ್ ಸೀರಮ್ನ ಮುಖದ ಮೇಲೆ ದಿನಕ್ಕೆ 2 ಸತಿ ಅಪ್ಲೈ ಮಾಡಬೇಕು. ಇದನ್ನ ಸರ್ಕ್ಯುಲರ್ ಅಪ್ವರ್ಡ್ ಮೋಷನ್ ಅಲ್ಲಿ ಜೆಂಟಲ್ ಆಗಿ ಸ್ಕಿನ್ಗೆ ಮಸಾಜ್ ಮಾಡಬೇಕು ಟಿಲ್ ದ ಸೀರಮ್ ಗೆಟ್ಸ್ ಅಬ್ಸಾರ್ಬ್ಡ್. ಫಾಲೋ ಅಪ್ ವಿತ್ ಮಾಯಿಶ್ಚರೈಸರ್ ಟು ಲಾಕ್ ಇನ್ ದ ಮಾಯಿಶ್ಚರ್. ಸೊ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತು ಹಿಮಾಲಯ ಅವರ ವೆಬ್ಸೈಟ್ ಮತ್ತು ಆ್ಯಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಲಿಂಕ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಗೆಟ್ ಶಾಪಿಂಗ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಆಷಾಢ ಮಾಸ. ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಅದಕ್ಕೆ ತುಂಬ ದಿನಗಳ ನಂತರ ನಮ್ಮ ಯಜಮಾನ್ರು ನಮಗೆ ಸಿಕ್ಕಿದ್ದಾರೆ. ಇವತ್ತು ದರ್ಶನ ಕೊಟ್ಟಿದ್ದಾರೆ, ಭೇಟಿ ಮಾಡಿದ್ದಾರೆ. ಕರುಣೆ ಬಂದು ಹೆಂಡತಿ ಮೇಲೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ಮೀಟ್ ಮಾಡಿದ್ದಾರೆ. ಮನೆಗೆ ಬರೋ ಹಾಗಿಲ್ವಲ್ಲ, ಅದಕ್ಕೆ ಇಲ್ಲಿ ಹೊರಗಡೆ ಬಂದಿದ್ದಾರೆ. ಸೊ ಬೇಸಿಕ್ಲಿ ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮದುವೆ ಆದಮೇಲೆ ನಾವು ಈ ಒಂದು ಪರ್ಟಿಕ್ಯುಲರ್ ಟೆಂಪಲ್, ಇದು ಅವ್ರ ಫ್ಯಾಮಿಲಿ ಸೈಡ್, ಆ ಟೆಂಪಲ್ ವಿಸಿಟ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಹೋಗ್ತಿದ್ದೀವಿ. ಸಂಜೆ ಆಗಿದೆ 7:30 ಆ್ಯಂಡ್ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಮಳೆ ಬರ್ತಿದೆ. ಈ ಖುಷಿಗಾದ್ರೂ ಒಂದು ಫಿಲ್ಟರ್ ಕಾಫಿ ಏನಾದ್ರು ಕೊಡಿಸ್ತೀರಾ? ಡೆಫಿನೆಟ್ಲಿ. ಅಷ್ಟೇ, ಹುಡುಗಿರು ಎಷ್ಟು ಸಿಂಪಲ್ ನೋಡಿ, ಅಷ್ಟೇ ಕೇಳ್ತಾರೆ. ಆಯ್ತು. ಆಮೇಲೆ ಸೊ ಟೆಂಪಲ್ಗೆ ಹೋಗಿ ಬಂದು ಆಮೇಲೆ ಎಲ್ಲೋ ಜಯಂತ್ ಎಲ್ಲೋ ಕರ್ಕೊಂಡು ಹೋಗ್ತಾರಂತ, ಅಲ್ಲಿಗೆ ಹೋಗೋಣ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್ಪ್ರೈಸ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಟಿಕೆಟ್ ಬಂದಿದೆ ನಂಗೆ ವಾಟ್ಸಪ್ಪಲ್ಲಿ. ವಾಟ್ಸಪ್ಪಲ್ಲಿ ಟಿಕೆಟ್ ಕಳಿಸ್ಬಿಟ್ಟು ಸರ್ಪ್ರೈಸ್ ಅಂತೆ. ವೆರಿ ನೈಸ್. ಸರ್ಪ್ರೈಸ್ ಅಂತ ಇರ್ಬೇಕಾಯ್ತು, ಗೊತ್ತಿಲ್ಲ. ಅದು ಶೇರ್ ಟಿಕೆಟ್ ಅಂತ ಬರುತ್ತಲ್ಲ, ಮಾಡ್ಬಿಟ್ಟೆ ಶೇರ್. ನನ್ನ ಕಂದ ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪ್ರೆಷನ್ ಇಲ್ಲಿ ನೋಡಿ. ಸೊ ಬನ್ನಿ ಜಯಂತ್ ಅವ್ರನ್ನ ಕೇಳೋಣ, ಆಷಾಢ ಮಾಸನ ಹೆಂಗ್ ಎಂಜಾಯ್ ಮಾಡ್ತಿದ್ದಾರೆ ಹೆಂಡತಿ ಇಲ್ದೆ ಅಂತ. ಹೇಳಿ ಮಿಸ್ಟರ್ ಜಯಂತ್ ಅವ್ರೆ, ಹೆಂಗ್ ಅನ್ನಿಸ್ತಾ ಇದೆ ನಿಮ್ಗೆ ಆಷಾಢ ಮಾಸ? ಯಾಕಂದ್ರೆ ನಾನು ಹೋಗೋ ದಿನ ತುಂಬಾ ಪಾರ್ಟಿ ಮೂಡಲ್ಲಿ ಇದ್ರಿ ನೀವು. ತೊಲ್ಗು ಫಸ್ಟ್ ಹೋಗು ನೀನು ಅಂತ ಕಳ್ಸ್ಕೊಟ್ಟು ನನ್ನ ಮಣ್ಣನ್ ಕಾರು ಡೋರ್ ಮುಚ್ಚೋ ತನಕ ಪಾಪ ಇದ್ರು ಜಯಂತ್. ಫಸ್ಟ್ ಹೋಗು ಫ್ರೀಡಮ್ ಹೂ ಅಂತ. ಸೊ ಹೆಂಗ್ ಅನ್ನಿಸ್ತಿದೆ? ಹೇಳಲಿಲ್ಲ.
ಹಲೋ ಬಾವ ಇದಾರೆ ಇದಕ್ಕೆ ಸಾಕ್ಷಿ. ಮೀನಾಕ್ಷಿ, ನಾನು ಎಷ್ಟು ದುಃಖದಲ್ಲಿದ್ದೆ ಅಂದ್ರೆ ನನ್ನ ಹೆಂಡತಿ ಹೋಗ್ತಾಳೆ ಅಂತ ಅಪ್ಪ ಹೇಳ್ಕೊಳಕ್ ಆಗ್ಲಿಲ್ಲ. ಹೇಳ್ಕೊಳಕ್ ಆಗ್ದಿರೋಷ್ಟು ಇದ್ರ ತರ ಹೇಳ್ಕೊಳಕ್ಕೆ ಅಂತ ಮೈಂಡ್ ವಾಯ್ಸ್. ಮೇಘ್ ವಾಯ್ಸ್ ಕೇಳಿಸ್ತಾ ಇಲ್ವಲ್ಲ ಎದ್ದಿದ ತಕ್ಷಣ ಇಲ್ಲಿ ಮೇಘ್ ಅನಿಸ್ತಾ ಇತ್ತು. ಅಷ್ಟೇ, ಎದ್ದಿದ ತಕ್ಷಣ ನನ್ನ ವಾಯ್ಸ್ ಕೇಳಿಸಿಲ್ಲ. ಇಲ್ಲ ಕೆಲಸ ಮಾಡ್ಬೇಕಾದ್ರೆ ಯೂಶಲಿ ಹೇಳ್ತೀಯಲ್ಲ, ಏನೋ ಒಂದು ಮಾತಾಡ್ತಾನೆ ಇರ್ತೀಯ, ನಿಂಗೂ ಗೊತ್ತಿರೋಂಗೆ ನೀನು ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀಯ ಯಾವಾಗಲೂ. ಇಟ್ಸ್ ಲೈಕ್ ಯಾವಾಗಲೂ ಕಾಮೆಂಟಾ ಕಾಂಪ್ಲಿಮೆಂಟಾ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಅರ್ಥ ಆಗೋದು ಬೇಡ. ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇಟ್ಸ್ ಡೆಫಿನೆಟ್ಲಿ ಆ ಕಾಂಪ್ಲಿಮೆಂಟ್. ಅದು ನಿಮ್ಗೆ ಟ್ಯಾಲೆಂಟೇ ಇದೆ ಅಲ್ವಾ. ನೋಡಿ ಇವಾಗಲೂ ಅಷ್ಟೇ, ಏನೇ ವ್ಲಾಗ್ ಮಾಡ್ತಾ ಇದ್ರು ಫ್ಲೋ ಅಲ್ಲಿ ಮಾತ್ರ ಒಂದ್ರ ಮೇಲೆ ಒಂದು ಬಿಡ್ತಾನೆ ಇರ್ತೀಯಲ್ಲ, ಎಲ್ರಿಗೂ ಆ ಟ್ಯಾಲೆಂಟ್ ಇರಲ್ಲ. ಸೊ ಎಷ್ಟು ದಿನ ಆಯ್ತು ನಾನು ನಮ್ಮ ಮನೆಗೆ ಹೋಗಿ? 2 weeks ಆಯ್ತಾ? 2 weeks. 2 weeks ಆಯ್ತಾ ಅಥವಾ 1 week ಆಯ್ತಾ? 1.5 week, 1 week ಸಮಥಿಂಗ್ ಇಶ್ ಆಗಿದೆ. ಸೊ ಕಾಣಿಸ್ತಾ ಇದೆ ಜಯಂತ್ ಅವರ ಮುಖದಲ್ಲಿರುವ ಖುಷಿ. ಏನ್ ಮಾಡ್ತಾ ಇದ್ರಿ ಹೇಳಿ ನಂಗೆ? ನಾನು ಇಲ್ದಿರೋ ಟೈಮ್ ಅಲ್ಲಿ ಮನೇಲಿ ಹೆಂಗೆಲ್ಲ ಸೆಲೆಬ್ರೇಷನ್ಸ್ ಮಾಡಿದ್ರಿ? ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲಿ ಹೋಗಿದ್ರಿ? ಹೌ ಡಿಡ್ ಯು ಪಾಸ್ ಯೋರ್ ಟೈಮ್ ವಿತೌಟ್ ಯೋರ್ ವೈಫ್? ಹೆಂಗ ಅನ್ಸ್ತು? ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು. ಎಲ್ಲ ಆಯ್ತು. ಬಟ್ಟೆ ಆಫೀಸ್ ಕೊಟ್ಟು ಬಂದ್ಬಿಟ್ಟು ಹಂಗೆ ಎಲ್ಲಿ ಬೇಕು ಅಲ್ಲಿ ಕೆಲಸ ಮಾಡೋದು, ನಮ್ದೇ ರಾಜ್ಯ ಆ ಥರ ಇತ್ತು. ಇದೇ ಬೇಕಿತ್ತು ಆಬ್ವಿಯಸ್ಲಿ. ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ತಾ, ಯಾವಾಗ ಬೇಕೋ ಊಟ ಮಾಡ್ದ, ತಟ್ಟೆ ಆಮೇಲೆ ತೊಳೆಯೋದು. ಓಹೋ, ಇದು ಬೇರೆ. ಇವೆಲ್ಲ ನಂಗೆ ಗೊತ್ತಿಲ್ಲ, ನಿಮ್ ಜೊತೆ ನನ್ಗೂ ಗೊತ್ತಾಗ್ತಿದೆ ಗೈಸ್. ಸೊ ಚೆನ್ನಾಗಿತ್ತು. ಇವಾಗ್ಲೂ ಇನ್ನ 3 ವಾರ ಇದೆ, ಮಜಾ ಮಾಡೋದಷ್ಟೇ, ಎಷ್ಟು ಬೇಕೋ ಅಷ್ಟೇ. ಎಲ್ಲೆಲ್ಲಿ ಹೋಗಿದ್ರಿ? ಎಷ್ಟೆಷ್ಟು ಲೇಟ್ ಆಗಿ ಮನೆಗೆ ಬರ್ತೀರಾ? ಎಲ್ಲೂ ಹೋಗಿಲ್ಲಪ್ಪ, ನಂಗೆ ಮನೇಲಿ ಇರೋಕ್ಕೆ ಇಷ್ಟ. I like to not do anything. Saddest shit ever. ನಾನು ಅನ್ಕೊಂಡಿದ್ದೆ ಆಲ್ರೆಡಿ ಗೋವಾ ಟಿಕೆಟ್ ಬುಕ್ ಮಾಡಿ ಹೋಗ್ಬಿಟ್ರಿ ಅಂತ. ನಾನವನಲ್ಲ. ಇಲ್ಲ ಅಷ್ಟೆಲ್ಲ ಏನು ಸೀನ್ ಇಲ್ಲ. ನಿಂಗೂ ಗೊತ್ತಿರೋಂಗೆ ವೆರಿ ಸೋಷಿಯಲ್ ಪರ್ಸನ್. ಸೊ ಮನೇಲಿ ಇರೋಕ್ಕೆ ಇಷ್ಟಪಡ್ತೀನಿ. ಇದ್ರೂ ಸ್ಮಾಲ್ ಗ್ಯಾದರಿಂಗ್ಸ್ ಹೋಗಿ 1 hour ಹೊಟ್ಟು ಬರಂಗೆ ಆ ಥರ. ಈ ಯಾವ ಏರಿಯಲ್ಲಿ ಇರೋದು ಇವಾಗ ನಾವು ಹೋಗ್ತಿರೋಂಥ ದೇವಸ್ಥಾನ? ಇದು ವೆರಿ ಗುಡ್. ನಾವೆಲ್ಲ ಹೋಗ್ತಿದೀವಿ ಅಂತ ಗೊತ್ತಿಲ್ಲ ಹೋಗ್ತಾ ಇದೀವಿ. ಹೊಡೆದಿ ಚಪ್ಪಾಳೆ. ಗೊತ್ತಾಗ್ತದೆ ಏರಿಯಾ. ಅದು ಜಿಂಕೆ ಪಾರ್ಕ್ ಹತ್ರ. ಬಟ್ ಜಿಂಕೆ ಪಾರ್ಕ್, ವೇರ್ ಇಸ್ ಜಿಂಕೆ ಪಾರ್ಕ್? ಫೇಮಸ್. ನಾನೇ ಜಿಂಕೆ ಮರೀನಾ, ನಾನ್ ಜಿಂಕೆ ಮರೀನಾ. ಜಿಂಕೆ ಆಕ್ಚುಲ್ ಜಿಂಕೆಗಳಿತ್ತು ಇಲ್ಲಿ. ಇವಾಗ ಜನಗಳೇ ಜಿಂಕೆ ತರ ಆಡ್ತೀರಾ ಪಾರ್ಕ್ ಅಲ್ಲಿ? ಬರ್ತಾರೆ, ವಾಕ್ ಮಾಡ್ತಾರೆ, ಲಾಫಿಂಗ್ ಕ್ಲಾಸಸ್ ಅಲ್ಲಿ ನಾರ್ಮಲ್. ಲಾಫಿಂಗ್ ಕ್ಲಾಸ್ ನನ್ನ ಫೇವ್ರೆಟ್. ಅದು ಪಾರ್ಕ್ ಅಲ್ಲಿ ಜನ ನಗ್ತಾ ಇರೋದನ್ನ ನೋಡಕ್ ನಂಗೆ ತುಂಬಾ ಖುಷಿ ಆಗುತ್ತೆ. ಆಲ್ ಆರ್ ಲವ್ಲಿ ಸೀನಿಯರ್ ಸಿಟಿಸನ್ ಪೀಪಲ್. ನಿಮಗೆ ಯಾರೆಲ್ರಿಗೂ ಗೊತ್ತು ಜಿಂಕೆ ಪಾರ್ಕು ಕಮೆಂಟ್ ಸೆಕ್ಷನ್ ಹೇಳಿ. ಐ ಥಿಂಕ್ ಇಸ್ ದಿಸ್ ಹನುಮಂತ್ ನಗರ್. ಇದು ಹನುಮಂತ್ ನಗರ್. ಓಕೆ, ಇದು ಹನುಮಂತ್ ನಗರ. ಸೊ ಇದ್ರ ಅಕ್ಕಪಕ್ಕದಲ್ಲೇ 3 minutes ಅವೇ ತೋರಿಸ್ತಿದೆ. ಅಕ್ಕಪಕ್ಕದಲ್ಲಿ ಜಿಂಕೆ ಪಾರ್ಕ್ ಇದೆ ಗೈಸ್. ಅಷ್ಟೇ, ಹೋಗೋದೇ ಇವಾಗ ದೇವಸ್ಥಾನಕ್ಕೆ ಹೋಗಿ. ಆ್ಯಂಡ್ ನೋಡಿ, ನಾನು ಇದು ಹೊಸ ಟಾಪ್ ಹಾಕೊಂಡಿದ್ದೀನಿ ಇವತ್ತು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲ್ಲ ತರಿಸಿದ್ದೆ. ಆ್ಯಂಡ್ ದೇವಸ್ಥಾನಕ್ಕೂ ಹೋಗೋದು ಇವತ್ತೇ ಆಯ್ತಾ. ಇದು ಟಾಪ್ ನಿನ್ನೆ ಬಂತ. ಸೊ ಇವತ್ತು ದೇವಸ್ಥಾನಕ್ಕೆ ಹಾಕೊಂಡು ಹೋಗಿ ಹೊಸ ಬಟ್ಟೆನ ಏನಂತಾರೆ ಓಪನಿಂಗ್ ಸೆರೆಮನಿ ಮಾಡಿದ್ದೀನಿ ನನ್ನ ಹೊಸ ಬಟ್ಟೆಗೆ. ಹೆಂಗಿದೆ ಅಂತ ಹೇಳಿ. ಇದು ಫ್ರಮ್ ಮೀಶೋ, ಜಸ್ಟ್ 400 rupees ಐ ಗೆಸ್. ವೆರಿ ಎಫೋರ್ಡಬಲ್ ಆ್ಯಂಡ್ ವೆರಿ ಗುಡ್ ಕ್ವಾಲಿಟಿ. ಆಲ್ಸೋ ಗೈಸ್, ನಾನು ನಿಮ್ಗೊಂದು ವಿಷಯ ಶೇರ್ ಮಾಡ್ಬೇಕಂತ ಅನ್ಕೊಂಡೆ. ಆಲ್ಮೋಸ್ಟ್ ಫಾರ್ಗಾಟ್. ನಾನು ಒಂದು ಪೇಜ್ ಓಪನ್ ಮಾಡಿದ್ದೀನಿ, ಮೇಘನಾ ಶಂಕರಪ್ಪ ಕ್ಲಾಸೆಟ್ ಅಂತ. ಸೊ ಸೀತಾರಾಮಲ್ಲಿ ನಿಮ್ಗೆಲ್ರಿಗೂ ನಾನು ಹಾಕೊಳ್ತಿದ್ದಂಥ ಬಟ್ಟೆ, ನನ್ನ ಸ್ಟೈಲ್, ಫ್ಯಾಷನ್ ಸೆನ್ಸ್ ತುಂಬ ಇಷ್ಟ ಆಗಿತ್ತು. ಸೊ ತುಂಬ ಜನ ಕಾಮೆಂಟ್ ಮೂಲಕ ಕೇಳ್ತಾನೆ ಇರ್ತಿದ್ರಿ, ಈ ಔಟ್ಫಿಟ್ ಎಲ್ಲಿ ತಗೊಂಡ್ರಿ ಅಂತೆಲ್ಲ. ಸೊ ಆ ಔಟ್ಫಿಟ್ಸ್ನ ನಾನು ಥ್ರಿಫ್ಟ್ ಮಾಡಬೇಕಂತ. ಥ್ರಿಫ್ಟ್ ಇಸ್ ಬೇಸಿಕ್ಲಿ ರೀಯೂಸಿಂಗ್ ದ ಕ್ಲೋತ್ಸ್. ಸೊ ಸೆಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟಚ್ ವುಡ್ ತುಂಬ ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ಪ್ಲೀಸ್ ನಾನು ಶೇರ್ ಮಾಡ್ತೀನಿ ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜು. ಪ್ಲೀಸ್ ಹೋಗಿ ಫಾಲೋ ಮಾಡಿ. ಆ್ಯಂಡ್ ನಿಮಗೂ ಯಾವುದಾದ್ರೂ ಔಟ್ಫಿಟ್ಸ್ ಬೇಕಂದರೆ ಪ್ಲೀಸ್ ಶಾಪ್. ಗೈಸ್, ಇಲ್ಲಿ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಇದೆಯಲ್ಲ, ಅದ್ರ ಆಪೋಸಿಟ್ ಇಲ್ಲಿದೆ ನೋಡಿ, ವೀರಭದ್ರ ಸ್ವಾಮಿ ದೇವಸ್ಥಾನ ಅಲ್ಲಿರೋದು. ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ ಇವಾಗ ನಮಗಿರೋ ಕ್ವೆಶ್ಚನ್ನು. ಓಪನ್ ಇದೆ. ಹಾಂ, ಇದೆ. ಹಾಂ, ಇಲ್ಲಿ ಕೆಂಡ ಆಗ್ತಾರಲ್ವ, ಅವಾಗ ಓಡೋದು ಇಲ್ಲೇ ಮಾಡಬೇಕು.
ಸಿ ಫೈನಲಿ ಐ ಓನ್ಲಿ ಹ್ಯಾವ್ ಟು ಕಮ್. ಓಪನ್ ಇದೆ, ಯಾರೂ ಜನ ಇಲ್ಲ. ಹೋಗಿ ಬರ್ತೀವಿ. ದರ್ಶನವನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಇಟ್ ವಾಸ್ ಅ ವೆರಿ ಕ್ವಿಕ್ ದರ್ಶನ. ಪಾಪ ಲೇಟ್ ಆಗಿತ್ತಲ್ಲ, ಅವ್ರು ಆಲ್ರೆಡಿ ಮನೆಗೆ ಹೊರಡಕ್ಕೆ ಪಾಪ ರೆಡಿ ಆಗ್ತಿದ್ರು ಅನ್ಸುತ್ತೆ. 8 ಗಂಟೆ ಅನ್ಸುತ್ತೆ ಕ್ಲೋಸಿಂಗ್ ಟೈಮು. ನಾವು 7:30 ಬಂದಿದ್ದೀವಿ. ನಮ್ಮ ಕ್ಲೋಸಿಂಗ್ ಟೈಮ್ ಗೊತ್ತಿರಲಿಲ್ವಲ್ಲ. ಆಯಿತಾ ದರ್ಶನ. ಸೊ 1 ಟೆಂಪಲ್ ವಿಸಿಟ್ ಮುಗಿದೆ. ನೆಕ್ಸ್ಟ್ ಇವ್ರ ಮನೆ ದೇವ್ರಿಗೆ ಹೋಗಬೇಕು, ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ನಮ್ಮ ಮನೆ ದೇವರು ವಿಲ್ ಬಿ ಡ್ಯೂರಿಂಗ್ ದಿಸ್ ವರಮಹಾಲಕ್ಷ್ಮಿ ಹಬ್ಬ. ಇವ್ರ ಮನೆ ದೇವ್ರಿಗೆ ಹೋಗೋಕ್ಕೆ ಕಾಲ ಕೂಡ ಬರ್ತಿಲ್ಲ ಅನ್ಫಾರ್ಚುನೇಟ್. ಟೈಮಿಂಗ್ಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿಲ್ಲ. ಸೊ ಅದೊಂದು ವಿಸಿಟ್ ಮುಗಿಸ್ಕೊಂಡ್ರೆ ನಾವು ಒಂದೊಂದೇ ಟೆಂಪಲ್ ಕವರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಒಂದು 2-3 ಟೆಂಪಲ್ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸದ್ಯಕ್ಕೆ ನಾವು ಬನಶಂಕರಿ BDAಗೆ ಬಂದಿದ್ದೀವಿ. ಮಳೆ ಬರ್ತಿದೆ. ಒಂದು ಸ್ವಲ್ಪ ಮೋಮೋಸ್ ತಿನ್ಬೇಕು ಅನಿಸ್ತದೆ. ತುಂಬ ಟೈಮ್ ಆಯಿತು ನಾನು ಮೋಮೋಸ್ ತಿಂದು. ಅದಕ್ಕೆ ಜಯಂತ್ ಅವರು ನನಗೆ ಮೋಮೋಸ್ ಕೊಡ್ಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಹೆಂಡತಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹಿಂಗೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಏನೋ ಮಿಸ್ ಹೊಡಿತಿದೆಯಲ್ಲ. ಇಷ್ಟೆಲ್ಲ ಲವ್ ತೋರಿಸಲ್ವಲ್ಲ. ತೋರಿಸ್ತೀವಿ, ಯಾವಾಗ ನೋಡಲ್ಲ. ಪ್ರೀತಿ ನೋಡೋಕೆ ಕಣ್ಣು 1 ಲಕ್ಷ ಕೊಟ್ಟು ಆಪರೇಷನ್ ಮಾಡ್ತೀನಿ ಕಣ್ಣಿಗೆ. ನಾನು ಎಲ್ಲ ಕಾಣಿಸುತ್ತೆ ನನಗೆ. ಹೇಳಿ, ವಿಡಿಯೋ ಮಾಡ್ತೀಯ? ಹೌದು. ಬೇಗ ತಿಂಡಿ ಬನ್ನಿ ಅಂತ ಹೇಳಕ್ ಬಂದು ತಿನ್ನಕ್ಕೂ ಬಿಡಲ್ಲ, ಪೇಷನ್ಸ್ ಇಲ್ಲ. ಇಲ್ಲಿ ಗೋಲ್ಗಪ್ಪನೂ ಚೆನ್ನಾಗಿರುತ್ತೆ ನನ್ನ ಹತ್ರ. ಮೋಮೋಸು ನಂಗೆ ಇಷ್ಟ. ನಂಗೆ ಚಟ್ನಿ ಇಷ್ಟ, ಅದಕ್ಕೆ ಇಟ್ಸ್ ವೆರಿ ಸ್ಪೈಸಿ. I'll get hiccups. आज मोमो नहीं है, आज मोमो नहीं है. ನೋವಿದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಇದು ನನ್ನ ನಸೀಬು, ನನ್ನ ಲೈಫಲ್ಲಿ. ತಿನ್ಬೇಕು. ಐ ವಾಂಟ್ ಟು ಈಟ್ ಮೋಮೋಸ್. ಹಿಂಗಾಗಬಾರ್ದಿತ್ತು ನನಗೆ. ಇನ್ನೆಲ್ಲಿದೆ ಬನಶಂಕರಿ BDAಲ್ಲಿ ಮೋಮೋಸು? ಹುಡುಕು, ಗೂಗಲಲ್ಲಿ ಹುಡುಕು, ತಿನ್ಕೊಂಡು ಹೋಗೋಣ ಮೋಮೋಸ್ ಅಂಗಡಿ ಸಿಕ್ಕಿದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಗೈಸ್. ಹೆಂಗೆ ಅಂದರೆ ನನ್ನ ಲಕ್ಕು ಈ ನಡುವೆ ತಗೋ ಚಿನ್ನ ಅಂತ ಕೊಡ್ತಾ ಇದೆ. ಹೆಂಗೆ ನಾವು ನಾನು ಬಂದಿದ್ದ ದಿವಸನೇ ಇವತ್ತು ಅಣ್ಣ ಮೋಮೋಸ್ ಮಾಡ್ತಿಲ್ಲ. ಕ್ರೇಜಿ. ಎಷ್ಟು? ಸುಮ್ಮನೆ ಬಂದ್ವಿ ಪಾರ್ಕಿಂಗ್ ದುಡ್ಡು ಕಟ್ಟಕ್ಕಷ್ಟೇ. ಸ್ಕ್ಯಾನ್ ಕೊಟ್ಬಿಡಿ. ಇವಾಗ ನೆಕ್ಸ್ಟ್ ಇಲ್ಲೇ ಆನ್ ದ ವೇ ನಮ್ಗೇನಾದ್ರು ಸಿಕ್ಕರೆ ಮಾಲ್ಗೆ ಹೋಗ್ತಾ ಇದ್ದಾರೆ. ತುಂಬ ಆಪ್ಷನ್ಸ್ ಇರುತ್ತೆ. ನಂಗೆ ಅಲ್ಲಿ ಮಾಲಲ್ಲಿ ಸಿಗೋ ಮೋಮೋಸ್ ಗೊತ್ತಲ್ಲ ನಿಮಗೆ, ಇಟ್ಸ್ ವೆರಿ ಬ್ಯಾಡ್. ಸೊ ಐ ವುಡ್ ನಾಟ್ ಪ್ರಿಫರ್. ಬಟ್ ನೋಡೋಣ, ನನಗೆ ಸೀಬಲ್ಲಿ ಇವತ್ತು ಮೋಮೋಸ್ ಸಿಕ್ಕರೆ ಇದು ಒಂದು ಮೋಮೋವಿನ ಕಥೆ ಆಗುತ್ತೆ. ನಿಮಗೆ ತೋರಿಸ್ತೀನಿ. ಮೇಘನಾಳಿಗೆ ಇವತ್ತು ಮೋಮೋಸ್ ಸಿಗ್ತಾ ಇಲ್ವಾ ಅಂತ ಒಂದು ಆಗುತ್ತೆ. ಬನ್ನಿ, ಆನ್ ದ ವೇ ಏನಾದ್ರು ಮೋಮೋ ಅಂಗಡಿ ಸಿಕ್ಕರೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ತುಂಬ ದಿನ ಆದಮೇಲೆ ಏನೋ ಒಂದು ಆಸೆ ಪಟ್ಬಿಟ್ಟು ಬರ್ತೀವಿ, ಅದು ಸಿಕ್ಕಿಲ್ಲ ಅಂದರೆ ಬಿಡು, ನಾನು ಸಿಕ್ಕದ್ನಲ್ಲ. ನೋ ಕಾಮೆಂಟ್ಸ್. ಮೋಮೋ ಸಿಕ್ಕಿಲ್ಲ ಅಂತ ಕುಕ್ಕಿಲ್ ಕೆಲಸ ಮುಗಿಸ್ತಾ ಇದ್ದಾರೆ ಅಷ್ಟೇ. ಹೋಗ್ತಾ ಏನೇನು ಸಿಗುತ್ತೆ ಎಲ್ಲ ತಗೊಟ್ಬಿಡೋದು. ಅಲ್ಲಿ ಇದರಲ್ಲಿ ಆಡಿಡಾಸ್ ಗೋಗೊಂಡು ಶೂ ಎತ್ಕೊಡು. ಅದನ್ನು ಬಿಟ್ಟು ಇನ್ನೆಲ್ಲ ಬೇಡ. ಆಯಿತು, ಪೂಮಲ್ಲಿ ಶೂ ಕೊಡ್ಸು. ಅದನ್ನು ಬಿಟ್ಟು ಮನೆಗೆ ಹೋಗೋಣ. ಅದನ್ನು ಬಿಟ್ಟು ಏಯ್. ಸೊ ನಂಗೆ ಆನ್ ದ ವೇ ಎಲ್ಲೂ ಮೋಮೋಸ್ ಸಿಗಲಿಲ್ಲ. ಆ್ಯಂಡ್ ಮೂವಿ ಕೂಡ ಲೇಟ್ ಆಗ್ತಿದ್ರಿಂದ ನಾವು ಹೊರಡಬೇಕಾಯಿತು. ಆ್ಯಂಡ್ ಮಾಲಲ್ಲಿ ಏನಾದ್ರು ತಿನ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಟು ಮೈ ಸರ್ಪ್ರೈಸ್ ವಿ ಫೌಂಡ್ ಯೂಮಿ ರೆಸ್ಟೋರೆಂಟ್. ಇದು ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ರೆಸ್ಟೋರೆಂಟು ಟು ಈಟ್ ಸೂಶಿ. ಇದೊಂದು ಜಾಗದಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ಸೂಶಿ ತಿನ್ನಲ್ಲ. ಸೊ ವಿ ಆರ್ಡರ್ಡ್ ಸಮ್ ಸೂಶಿ ಆ್ಯಂಡ್ ನೂಡಲ್ಸ್. ಸೊ ಅದನ್ನು ತಿನ್ಕೊಂಡು ಮಜಾ ಮಾಡ್ತಿದ್ವಿ. ಇಲ್ಲಿ ಏನೇನೋ ಗೇಮ್ಸ್ ಇತ್ತು, ಸೊ ಅದು ಆಟ ಆಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡಿಕೊಂಡು ವಿ ಹ್ಯಾಡ್ ಅ ಪ್ರಿಟಿ ಗುಡ್ ಟೈಮ್. ಆಮೇಲೆ ಮೂವಿಗೆ ಟೈಮ್ ಆಯಿತು ಅಂತ ಹಾಗೆ ಹೊರಟ್ವಿ. ಮೂವಿಗೆ ಬಂದ್ವಿ. ಇನ್ನೂ ಟೈಮ್ ಹೊಟ್ಟೆ ತುಂಬ ಜಾಸ್ತಿ ಆಯಿತು. ಊಟ ಮಾಡಿದ್ವಿ ಅಚ್ಚಿ ಜಾಸ್ತಿ ಆಯಿತು. ಮೋಮೋಸ್ ತಿನ್ನೋಕ್ಕೆ ಬಂದರೆ ಎಕ್ಸ್ಟ್ರಾ ಸೂಶಿ ತಿಂದಿದ್ದಾಯ್ತು ಇವತ್ತು. ಜುರಾಸಿಕ್ ವರ್ಲ್ಡ್ ನಾವು ನೋಡಿದಂಥ ಮೂವಿ ಬಂದು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ಸ್. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಬಾಯ್. ರೀಚ್ಡ್ ಹೋಮ್. 1 ತಿಂಗಳು ಮಜಾ ಮಾಡು. ಫುಲ್ ಮಜಾ. ಐ ಕ್ಯಾನ್ ಡು ವಾಟ್ ಎವರ್ ಐ ವಾಂಟ್. ಕಾಂಟ್ ಹಿಯರ್.
I can do whatever I want. ಓಕೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.